ಧರ್ಮರಾಯ ಮೂರನೆಯ ಭಾಗ. ಮಹಾಭಾರತದಲ್ಲಿ ಬರುವ ಧರ್ಮರಾಯನ ಪಾತ್ರ ಬಹಳ ವಿಶೇಷವಾದದ್ದು. ಪಾಂಡವರಲ್ಲಿ ಧರ್ಮರಾಯನೇ ಹಿರಿಯನು. ಕೌರವರಿಗೆ ಯಾವಾಗಲೂ ಪಾಂಡವರ ಮೇಲೆ ದ್ವೇಷ, ಅಸೂಯೆ ಇರುತ್ತೆ. ಯಾಕೆ ಅಂತಂದರೆ ಅವರು ಬದುಕಿದ್ದರೆ ರಾಜ್ಯವು ಅವರಿಗೆ ಹೋಗುತ್ತೆ ಅನ್ನುವಂಥ ಭಯ. ಆದ್ದರಿಂದ ಒಂದು ದಿನ ದುರ್ಯೋಧನ, ಶಕುನಿ ಹೀಗೆ ಎಲ್ಲರೂ ಸೇರಿ ಒಂದು ಲಾಕ್ಷಾಗೃಹವನ್ನು ನಿರ್ಮಿಸಿ ಹೇಗಾದರೂ ಪಾಂಡವರನ್ನು ಅಲ್ಲಿಗೆ ಕಳಿಸಿ ಅವರು ಅಲ್ಲಿಗೆ ಹೋದಾಗ ಕೊಲ್ಲುವುದು ಅಂತ ಹೇಳಿ ತೀರ್ಮಾನವನ್ನು ಮಾಡ್ತಾರೆ. ಲಾಕ್ಷಾಗೃಹ ಅಂತಂದರೆ ಬಿದಿರು, ಮಣ್ಣು, ಚಕ್ಕೆಗಳಿಂದ, ಅರಗಿನಿಂದ ನಿರ್ಮಿಸಿರಬೇಕು ಅಂತ ಆಲೋಚನೆಯನ್ನು ಮಾಡ್ತಾರೆ. ಈ ವಿಷಯ ತಿಳಿದಾಗ ವಿದುರನು ಬಹಳ ದುಃಖದಿಂದ ಹೇಗಾದರೂ ಸರಿ ಕೂಡಲೇ ಧರ್ಮರಾಯನಿಗೆ ಈ ವಿಷಯವನ್ನು ತಿಳಿಸಬೇಕು ಅಂತ ಅಂದ್ಕೊಳ್ತಾನೆ. ಆ ವೇಳೆಗೆ ಪಾಂಡವರು ಕುಂತಿಯೊಂದಿಗೆ ನಿಂತಿರ್ತಾರೆ. ವಿದುರನು ಯಾರಿಗೂ ತಿಳಿಯದಂತೆ ಧರ್ಮರಾಯನನ್ನು ಕರೆದು ಬಹಳ ಸೂಕ್ಷ್ಮವಾಗಿ ವಿಷಯವನ್ನು ತಿಳಿಸ್ತಾರೆ. ಧರ್ಮರಾಯನು ಸಹ ಸೂಕ್ಷ್ಮಗ್ರಾಹಿಯಾದುದರಿಂದ ಬೇಗನೆ ವಿಷಯವನ್ನು ಗ್ರಹಿಸ್ತಾ ಇರ್ತಾನೆ. ಇದರಿಂದ ಕೌರವರ ಕೈಯಿಂದ ಪ್ರಾಣಗಳು ಉಳಿದವು.